ಮಾಧ್ಯಮ ಇತಿಹಾಸದಲ್ಲೇ ಅತಿದೊಡ್ಡ ಚುನಾವಣಾ ಸರ್ವೆ ನಡೀತಾ ಇದೆ ನಿಮ್ಮ ಪವರ್ ಟಿವಿಯಲ್ಲಿ. ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಎರಡನೇ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಮುಖ್ಯಮಂತ್ರಿಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಮೀಕ್ಷೆ ಮಧ್ಯಾಹ್ನ 1:30ಕ್ಕೆ ಆರಂಭ ಆಗಿದೆ. 5:30ರವರೆಗೆ ಕೂಡ ಈ ಸಮೀಕ್ಷೆ ನಡೆಯುತ್ತೆ. ಸದ್ಯದ ಟ್ರೆಂಡ್ ಏನು? ಸದ್ಯದ ಟ್ರೆಂಡ್ನಲ್ಲಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡಿತಾ ಇದೆ. ಬಿಜೆಪಿಯ ಎಸ್ ಬಾಲರಾಜ್, ಕಾಂಗ್ರೆಸ್ನ ಸುನಿಲ್ ಬೋಸ್ ಇವರಿಬ್ಬರ ನಡುವಿನ ಹಣಾಹಣಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡಿತಾ ಇದೆ. ನೀವು ಕೂಡ ಕಾಲ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ. ನೀವು ಕಾಲ್ ಮಾಡಬೇಕಾಗಿರೋ ಸಂಖ್ಯೆ 08069205999. ಚಾಮರಾಜನಗರ ಮತಕ್ಷೇತ್ರದ ಮತದಾರರು ಕರೆ ಮಾಡಿ ನಿಮ್ಮ ಆಯ್ಕೆ ಯಾರು, ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಅನ್ನೋದನ್ನು ತಿಳಿಸಿ. ಕಾಲ್ ಮಾಡಿ ವೋಟ್ ಮಾಡಿ. ಎಲೆಕ್ಷನ್ ಸೆಂಟರ್ನಿಂದ ನನ್ನ ಕೊಲೀಗ್ ರಜನಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಜನಿ, ಈ ಕ್ಷಣದ ಟ್ರೆಂಡ್ ಏನು? ಓವರ್ ಟು ಯು. ಎಸ್ ಪ್ರಣುತ್, ಸದ್ಯದ ಟ್ರೆಂಡ್ ಪ್ರಕಾರ ನೀವು ಈಗಾಗಲೇ ಹೇಳಿದಾಗೆ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಳ್ಳೋದಕ್ಕೆ ಹಲವಾರು ಕಾರಣಗಳು. ಒಂದು, ಇಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಯಾಗಿರುವಂತಹ ಅಥವಾ ಅಭ್ಯರ್ಥಿಯಾಗಿರುವಂತಹ ಸುನಿಲ್ ಬೋಸ್ ಅವರಿಗೆ ಪ್ರತಿಷ್ಠೆ ಅನ್ನೋದಕ್ಕಿಂತ ಅಥವಾ ಅವರ ತಂದೆ ಸಚಿವ ಮಹದೇವಪ್ಪ ಅವರಿಗೆ ಪ್ರತಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕ್ಷೇತ್ರವನ್ನು ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ. ಈ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಈ ಕ್ಷೇತ್ರ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಕಣವಾಗಿದೆ. ಹಾಗಾಗಿ ಈ ಕ್ಷೇತ್ರ ಈ ಬಾರಿ ಬಹಳ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದೆ. ಹಾಗಾಗಿ ಈ ಬಾರಿ ಬಹಳ ಕದನ ಕುತೂಹಲವನ್ನು ಇಲ್ಲಿ ನಾವು ನಿರೀಕ್ಷೆ ಮಾಡಬಹುದು. ಒಂದು, ಸುನಿಲ್ ಬೋಸ್ ಅವರ ಸ್ಪರ್ಧೆ, ಇಲ್ಲಿ ಮಹದೇವಪ್ಪ ಅವರ ಪುತ್ರ, ಜೊತೆಗೆ ಈ ಕಡೆಯಿಂದ ಅಂದರೆ ಬಿಜೆಪಿ ಕ್ಯಾಂಡಿಡೇಟ್ ಅಂತ ಬಂದಾಗ ಅಲ್ಲೂ ಕೂಡ ಎಸ್ ಬಾಲರಾಜ್ ಅವರು, ಇವರು ಕೂಡ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರ ಆಪ್ತರು. ಹಾಗಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿ, ಇನ್ನೊಬ್ರು ಹಾಲಿ ಮುಖ್ಯಮಂತ್ರಿಗಳ ಆಪ್ತರ ನಡುವಿನ ಕದನ ಅಂತ ನಾವು ಈ ಕ್ಷೇತ್ರವನ್ನು ಉಲ್ಲೇಖ ಮಾಡಬಹುದು. ಇನ್ನು ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ ಅಲ್ಲಿ ವರುಣಾ ಕ್ಷೇತ್ರ, ಅಲ್ಲಿ ಇರುವಂತಹ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಕಾಂಗ್ರೆಸ್, ಒಂದು JDS ಇರುವಂಥದ್ದು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ನ ವಿಚಾರಕ್ಕೆ ಬಂದರೆ ಎಲ್ಲವೂ ಕೂಡ ಕಾಂಗ್ರೆಸ್ಗೆ ವರದಾನವಾಗುತ್ತೆ, ಎಲ್ಲವೂ ಕೂಡ ಕಾಂಗ್ರೆಸ್ನ ಪ್ಲಸ್ ಆಗಿ ಪರಿಣಮಿಸುತ್ತೆ. ಜೊತೆಗೆ ಸಿದ್ದರಾಮಯ್ಯನವರ ಬಲ, ಅವರ ಸುನಿಲ್ ಬೋಸ್ ಅವರ ತಂದೆಯವರ ಒಂದು ಕ್ಷೇತ್ರದ ಹಿಡಿತ, ಜೊತೆಗೆ ಅಲ್ಲಿ ಇರುವಂತಹ ಗ್ಯಾರಂಟಿಗಳ ಒಂದು ಕಾಂಗ್ರೆಸ್ನ ಗ್ಯಾರಂಟಿಗಳ ಒಂದು ಎಲ್ಲ ಕೂಡ ವರ್ಕೌಟ್ ಆಗುವಂತಹ ಸಾಧ್ಯತೆ ಕಾಂಗ್ರೆಸ್ಗೆ ಹೆಚ್ಚಾಗಿ ಪರಿಣಮಿಸೋದ್ರಿಂದ ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಅಂತ. ಹಾಗಂತ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟನ್ನು ಕೂಡ ನಾವು ಕಡೆಗಣಿಸುವಂತಿಲ್ಲ. ಇಲ್ಲೂ ಕೂಡ ಬಿಜೆಪಿ ಕೂಡ ಪ್ರಬಲವಾದಂತಹ ಪೈಪೋಟಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಎಲ್ಲ ಸಾಧ್ಯತೆಗಳು ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಕಾಣಿಸ್ತಾ ಇದೆ. ಸದ್ಯದ ಟ್ರೆಂಡ್ ಅಂದರೆ ಇದಕ್ಕೂ ಮುಂಚೆ ಎರಡೂ ಪಕ್ಷಗಳು ಅಥವಾ ಎರಡೂ ಅಭ್ಯರ್ಥಿಗಳ ನಡುವೆ ಸಮಬಲದ ಹೋರಾಟ ಇತ್ತು. ಆದರೆ ಸದ್ಯದ ಮಟ್ಟಿಗೆ, ಸದ್ಯದ ಟ್ರೆಂಡ್ ಪ್ರಕಾರ ಈಗ ಕಾಂಗ್ರೆಸ್ ಅಲ್ಪ ಮಟ್ಟಿನ ಮುನ್ನಡೆಯನ್ನು ಪಡೆದುಕೊಂಡಿದೆ. ಏನು ಬೇಕಾದರೂ ಆಗಬಹುದು. ಸಂಜೆ 5:30ರ ತನಕ ಇಲ್ಲಿ ಕರೆಗಳ ಬರ್ತಾ ಇದೆ. ಕರೆಗಳ ಸಂಖ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ಸತತವಾಗಿ ಕರೆಗಳ ಮುಖಾಂತರ ಕಾಂಗ್ರೆಸ್ ಅಥವಾ ಬಿಜೆಪಿಗೆ ಓಟನ್ನು ಹಾಕ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಯಾರಾಗಬೇಕು ಅಭ್ಯರ್ಥಿ, ಸುನಿಲ್ ಬೋಸ್ ಅವರಾಗಬೇಕಾ ಅಥವಾ ಬಾಲರಾಜ್ ಅವರಾಗಬೇಕಾ ಅಂತ ತಮ್ಮ ಅಭಿಪ್ರಾಯವನ್ನು ಜನ ತಿಳಿಸ್ತಿದ್ದಾರೆ. 7 ಗಂಟೆಗೆ ಇದರ ನಿಖರ ಫಲಿತಾಂಶ ಏನು ಅನ್ನೋದು ಗೊತ್ತಾಗುತ್ತೆ. ಪ್ರಣುತ್, ಥ್ಯಾಂಕ್ ಯು ರಜನಿ.